ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಚಿತ್ರರಂಗದ ವಿಚಾರಕ್ಕೆ ವಿಜಯನಗರವ್ರು ಬರೋದು ಬೇಡ, ಮತ್ತೆ ಕಟಿಂಗ್ ಮಾಡಿಸ್ಕೊಂಡು ನಮ್ಮ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಬಂದು ಕಟಿಂಗ್ ಮಾಡ್ತಾರೆ ಅಂತ ಹೇಳಿದ್ರು. ನೋಡ್ರಿ, ನಾನು ಹೇಳಿರ್ತಕ್ಕಂಥ ಹಿನ್ನೆಲೆ ಉದ್ದೇಶ ಇದು ನನ್ನ ಮಾತುಗಳಲ್ಲ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅವರು ಉತ್ತರ ಕೊಡ್ಕೊಳ್ಳಿ. ಇದು ಶಿಕ್ಷಣ ಕ್ಷೇತ್ರ ಯಾವ ಹಾದಿಯಲ್ಲಿ ಸಾಗ್ತಾ ಇದೆ, ಯಾವ ರೀತಿ ಕಲುಷಿತಗೊಳ್ತಾ ಇದೆ. ಶಿಕ್ಷಕರು ಕೂಡ ಪರದಾಡ್ತಾ ಇದ್ದಾರೆ, ಮಕ್ಕಳು ಕೂಡ ಪರದಾಡ್ತಾ ಇದ್ದಾರೆ, ಪೋಷಕರು ಕೂಡ ಪರದಾಡ್ತಾ ಇದ್ದಾರೆ. ಆ ಸಮಸ್ಯೆಗಳನ್ನು ಬಗೆಹರಿಸಲಿ ಅಂತೇಳಿ ಪೋಷಕರ ಅಪೇಕ್ಷೆ ಇದೆ, ಶಿಕ್ಷಕರ ಅಪೇಕ್ಷೆ ಇದೆ. ಅದ್ರ ಕಡೆ ಹೆಚ್ಚು ಗಮನ ಕೊಟ್ಟರೆ ಒಳ್ಳೆಯದು. ಆ ದೃಷ್ಟಿ ಇಟ್ಕೊಂಡು ನಾನು ಹೇಳಿರ್ತಕ್ಕಂಥದ್ದು. ಧನ್ಯವಾದ. ಸರ್, ಈಗ ಪರಿಷತ್ತಿಗೆ ಮೂರು ಸ್ಥಾನ ಇದೆ ಬಿಜೆಪಿಯಿಂದ. ಕರಾವಳಿ ಅವ್ರಿಗೆ ಯಾರಿಗೆ ಸಿಗ್ಬೋದಾ ಸರ್? ಅನೇಕ ಹೆಸರುಗಳು ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಜಾತಿಯವರು, ಪ್ರಾಂತವರು ಎಲ್ಲವೂ ಕೂಡ ದೆಹಲಿ ಕಳಿಸ್ಕೊಟ್ಟಿದ್ದೇವೆ. ದೆಹಲಿಯ ವರಿಷ್ಠರು ಅಂತಿಮವಾಗಿ ತೀರ್ಮಾನವನ್ನು ಮಾಡ್ತಾರೆ. ಪ್ರತಿಭಟನೆ ಮಾಡಿದ್ದಕ್ಕೆ ಮತ್ತು ಸ್ಟೇಷನ್ನಲ್ಲಿ ಹೋಗಿ ಅಧಿಕಾರಿಗಳಿಗೆ ಬೈದಿದ್ದಕ್ಕೆ ನೀವೇನು ರಿಯಾಕ್ಷನ್ ಕೊಡ್ತೀರಿ? ಮೊನ್ನೆ ಕೊಟ್ಟಿದ್ದೀರಿ. ನಾನು ಈಗಾಗಲೇ ಹೇಳಿದ್ದೇನೆ, ವಿನಾಕಾರಣ ನಮ್ಮ ಕಾರ್ಯಕರ್ತರೆಲ್ಲ FIR ಅಲ್ಲಿ ಸೇರಿಸ್ಕೊಂಡು ಈ ರಾಜಕೀಯ ತೀಟೆ ತೀರಿಸ್ಕೊಳ್ತಕ್ಕಂಥ ಕೆಲಸ ಕೆಲವು ಕಾಂಗ್ರೆಸ್ ಮುಖಂಡರು ಏನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸ್ ಇಲಾಖೆಯನ್ನು, ಅದು ನಾವು ಖಂಡಿಸ್ತೇವೆ. ಸರ್, ಈಶ್ವರಪ್ಪನವರು ಹಾಗಾಗಿ ಮೊನ್ನೆನೂ ಕೂಡ ಇವತ್ತೇ ನಮ್ಮ ಅಲ್ಲಿನ ಯುವ ಮೋರ್ಚಾ ಅಧ್ಯಕ್ಷನ ಹೆಸರನ್ನು ಕೂಡ ಬಳಸ್ಕೊಂಡು ದುರುದ್ದೇಶ ಹಿಡ್ಕೊಂಡು ಅವನ ಹೆಸರನ್ನು ಕೂಡ ಏನು FIR ಸೇರಿಸಿದ್ದಾರೆ. ಇದು ಖಂಡನೀಯ. ಇದು ನಾವು ಹೋರಾಟವನ್ನು ಮಾಡ್ತೇವೆ. ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಚಿತ್ರರಂಗದ ವಿಚಾರಕ್ಕೆ ವಿಜಯನಗರವ್ರು ಬರೋದು ಬೇಡ, ಮತ್ತೆ ಕಟಿಂಗ್ ಮಾಡಿಸ್ಕೊಂಡು ನಮ್ಮ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಬಂದು ಕಟಿಂಗ್ ಮಾಡ್ತಾರೆ ಅಂತ ಹೇಳಿದ್ರು. ನೋಡ್ರಿ, ನಾನು ಹೇಳಿರ್ತಕ್ಕಂಥ ಹಿನ್ನೆಲೆ ಉದ್ದೇಶ ಇದು ನನ್ನ ಮಾತುಗಳಲ್ಲ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅವರು ಉತ್ತರ ಕೊಡ್ಕೊಳ್ಳಿ. ಇದು ಶಿಕ್ಷಣ ಕ್ಷೇತ್ರ ಯಾವ ಹಾದಿಯಲ್ಲಿ ಸಾಗ್ತಾ ಇದೆ, ಯಾವ ರೀತಿ ಕಲುಷಿತಗೊಳ್ತಾ ಇದೆ. ಶಿಕ್ಷಕರು ಕೂಡ ಪರದಾಡ್ತಾ ಇದ್ದಾರೆ, ಮಕ್ಕಳು ಕೂಡ ಪರದಾಡ್ತಾ ಇದ್ದಾರೆ, ಪೋಷಕರು ಕೂಡ ಪರದಾಡ್ತಾ ಇದ್ದಾರೆ. ಆ ಸಮಸ್ಯೆಗಳನ್ನು ಬಗೆಹರಿಸಲಿ ಅಂತೇಳಿ ಪೋಷಕರ ಅಪೇಕ್ಷೆ ಇದೆ, ಶಿಕ್ಷಕರ ಅಪೇಕ್ಷೆ ಇದೆ. ಅದ್ರ ಕಡೆ ಹೆಚ್ಚು ಗಮನ ಕೊಟ್ಟರೆ ಒಳ್ಳೆಯದು. ಆ ದೃಷ್ಟಿ ಇಟ್ಕೊಂಡು ನಾನು ಹೇಳಿರ್ತಕ್ಕಂಥದ್ದು. ಧನ್ಯವಾದ. ಸರ್, ಈಗ ಪರಿಷತ್ತಿಗೆ ಮೂರು ಸ್ಥಾನ ಇದೆ ಬಿಜೆಪಿಯಿಂದ. ಕರಾವಳಿ ಅವ್ರಿಗೆ ಯಾರಿಗೆ ಸಿಗ್ಬೋದಾ ಸರ್? ಅನೇಕ ಹೆಸರುಗಳು ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಜಾತಿಯವರು, ಪ್ರಾಂತವರು ಎಲ್ಲವೂ ಕೂಡ ದೆಹಲಿ ಕಳಿಸ್ಕೊಟ್ಟಿದ್ದೇವೆ. ದೆಹಲಿಯ ವರಿಷ್ಠರು ಅಂತಿಮವಾಗಿ ತೀರ್ಮಾನವನ್ನು ಮಾಡ್ತಾರೆ. ಅಲ್ಲಿ ಪ್ರತಿಭಟನೆ ಮಾಡಿದ್ದಕ್ಕೆ ಮತ್ತು ಸ್ಟೇಷನ್ನಲ್ಲಿ ಹೋಗಿ ಅಧಿಕಾರಿಗಳಿಗೆ ಬೈದಿದ್ದಕ್ಕೆ ನೀವೇನು ರಿಯಾಕ್ಷನ್ ಕೊಡ್ತೀರಿ? ಮೊನ್ನೆ ಕೊಟ್ಟಿದ್ದೀರಿ. ನಾನು ಈಗಾಗಲೇ ಹೇಳಿದ್ದೇನೆ, ವಿನಾಕಾರಣ ನಮ್ಮ ಕಾರ್ಯಕರ್ತರೆಲ್ಲ FIR ಅಲ್ಲಿ ಸೇರಿಸ್ಕೊಂಡು ಈ ರಾಜಕೀಯ ತೀಟೆ ತೀರಿಸ್ಕೊಳ್ತಕ್ಕಂಥ ಕೆಲಸ ಕೆಲವು ಕಾಂಗ್ರೆಸ್ ಮುಖಂಡರು ಏನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸ್ ಇಲಾಖೆಯನ್ನು, ಅದು ನಾವು ಖಂಡಿಸ್ತೇವೆ. ಸರ್, ಈಶ್ವರಪ್ಪನವರು ಹಾಗಾಗಿ ಮೊನ್ನೆನೂ ಕೂಡ ಇವತ್ತೇ ನಮ್ಮ ಅಲ್ಲಿನ ಯುವ ಮೋರ್ಚಾ ಅಧ್ಯಕ್ಷನ ಹೆಸರನ್ನು ಕೂಡ ಬಳಸ್ಕೊಂಡು ದುರುದ್ದೇಶ ಹಿಡ್ಕೊಂಡು ಅವನ ಹೆಸರನ್ನು ಕೂಡ ಏನು FIR ಸೇರಿಸಿದ್ದಾರೆ. ಇದು ಖಂಡನೀಯ. ಇದು ನಾವು ಹೋರಾಟವನ್ನು ಮಾಡ್ತೇವೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.